Hi all, hope you all are doing good. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಆ್ಯಕ್ಚುಲಿ ನಾನು 2 ಡೇಸ್ ನಾನು ಊರಲ್ಲಿರಲ್ಲ ಅಂತ ಹೇಳಿ ನಾನು ನಮ್ಮವರು ಸಂಡೇ ಸ್ವಲ್ಪ ಈಚೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಮನೆಗೆ ಬಂದಿದ್ವಿ. ಬಿಕಾಸ್ ನಾನು ನಮ್ಮ ಅಜ್ಜಿ ಮನೆಯಲ್ಲಿ ಊರ ಹಬ್ಬ ಇರೋದ್ರಿಂದ ಹೋಗ್ತಿದ್ದೆ. ಕಿಶೋರ್ ಅವರು ಬರೋದಿತ್ತು, ಬಟ್ ಅವ್ರಿಗೆ ಕೆಲಸದಲ್ಲಿ ಲೀವ್ ಸಿಗದೇ ಇರೋ ಕಾರಣ ನಾನು ಮಾತ್ರ ನಮ್ಮ ಮಮ್ಮಿ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಮಮ್ಮಿಯವ್ರ ಜೊತೆ ಹೋಗಿದ್ದೆ. ಅಮ್ಮಮ್ಮ ಮನೆಯಲ್ಲಿ ನಮ್ಮದು ಊರ ಹಬ್ಬ ಇದ್ದಿದ್ದು. ಇದು ಆ್ಯಕ್ಚುಲಿ 18 ಇಯರ್ಸ್ ಮುಂಚೆ ನಮ್ಮ ಅಜ್ಜಿ ನಮ್ಮ ತಮ್ಮ ಹುಟ್ಟಿದಾಗ ಬೇಡ್ಕೊಂಡಿದ್ದು. 18 ಇಯರ್ಸ್ ಆದಮೇಲೆ ಇವಾಗ ಅವ್ನಿಗೆ 18 ಇಯರ್ಸ್ ಇವಾಗ ಮಾಡ್ತಿದ್ದಾರೆ ಅದನ್ನು. ಅವರು ಊರು KGF ಅಲ್ಲಿ ಇದು ಗೋಟ್ ಕಟ್ ಮಾಡಿ ದೇವ್ರಿಗೆ ಅದನ್ನು ಅರ್ಪಿಸಿ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ರು. ಅದಕ್ಕೆ ಇತ್ತಂತೆ. ಸೊ ಅದು ಅವ್ನಿಗೆ 18 ಇಯರ್ಸ್ ತುಂಬ ಅಷ್ಟೊತ್ತಿಗೆ ಮಾಡಬೇಕಲ್ಲ. ಸೊ ಈ ವರ್ಷ ಟೆನಿಕಾಸ್ಟ್ ಮಾಡಲೇಬೇಕಂತ ಹೇಳಿ ನಮ್ಮ ಅಜ್ಜಿ ಮಾಡಿದ್ರು. ಅದಕ್ಕೆ ನಾವೆಲ್ಲ ಇಲ್ಲಿಂದ ಹೋಗಿದ್ವಿ. ಬಟ್ ಏನಂತಂದರೆ ನನ್ನ ತಮ್ಮನೇ ಮಿಸ್, ಅವನಿಗೋಸ್ಕರ ಮಾಡ್ತಿದ್ದಿದ್ದು, ಬಟ್ ಅವನೇ ಬಂದಿಲ್ಲ. ಸೊ ನಮ್ಮ ಅಜ್ಜಿ KGF ಇರೋದ್ರಿಂದ ನಮಗೆ ಇಲ್ಲಿಂದ ಬೆಂಗಳೂರಿಂದ ಬರ್ತಾನೆ ಸ್ವಲ್ಪ ಈ ರೇಷನ್ ಐಟಮ್ ಎಲ್ಲ ಏನೇನು ಬೇಕು ಅದೆಲ್ಲ ತೊಗೊಂಡು ಬರೋಕ್ಕೆ ಹೇಳಿದರು. ಸೊ ರೈಸು ಅದು ಇದು ಏನೇನು ಬೇಕು ಎಲ್ಲ ತೊಗೊಂಡು ಅಲ್ಲಿರೋ ಡಿಮಾರ್ಟ್, ವೈಟ್ ಫೀಲ್ಡಲ್ಲಿರೋ ಡಿಮಾರ್ಟಲ್ಲಿ ಹೋಗ್ತಾ ದಾರಿ ಮೇಲೆ ಸ್ಟಾಪ್ ಮಾಡಿ ಅಲ್ಲಿಂದ ಏನೇನು ಬೇಕು ತೊಗೊಂಡು ನಾನು, ನಮ್ಮ ತಂಗಿ ಹಸ್ಬೆಂಡು, ನಮ್ಮ ತಂಗಿ ಪಾಪು, ನಮ್ಮಮ್ಮ, ನಮ್ಮ ಅಪ್ಪನೂ ಬಂದಿಲ್ಲ. ಬಿಕಾಸ್ ನನ್ನ ತಮ್ಮಂಗೆ ಎಕ್ಸಾಮ್ಸ್ ಇರೋದ್ರಿಂದ ಅವ್ನಿಗೆ ಬರೋಕ್ಕಾಗಿಲ್ಲ. ಸೊ ನಮ್ಮ ಅಜ್ಜಿ ಹೇಳಿದ್ರು ಬಟ್ ಮಾಡಲೇಬೇಕು. ಸೊ ಅವ್ನು ಯೂಸ್ಡ್ ಶರ್ಟ್ ಯಾವುದಾದ್ರೂ ತೊಗೊಂಡು ಬಾ, ಅದು ಅವನೇ ಬಂದಂಗೆ ಲೆಕ್ಕ ಅಂತ. ಸೊ ನಮ್ಮ ತಮ್ಮನ ನೋಡಿಕೊಂಡು ನಮ್ಮ ಡ್ಯಾಡಿನೂ ಮನೇಲೇ ಉಳ್ಕೊಂಡ್ಬಿಟ್ರು. ಕಿಶೋರು ಇಲ್ಲ, ನಮ್ಮ ಡ್ಯಾಡಿನೂ ಇಲ್ಲ, ಸಂತೂ ಇಲ್ಲ. ಸೊ ನಾವೇ. ಬಟ್ ಚಿಕ್ಕಮ್ಮ ಫ್ಯಾಮಿಲಿಯಿಂದ ನಮ್ಮ ಚಿಕ್ಕ ತಮ್ಮನೂ ಕೂಡ ಇರಲಿಲ್ಲ. ನಾವು ಯಾರ್ಯಾರಿದೆಯೋ ಎಲ್ಲ ಸೇರ್ಕೊಂಡು ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಸೊ ಹೋಗ್ತಾ ಏನೇನು ಬೇಕೋ ತೊಗೊಂಡು ದಾರಿ ಮೇಲೆ ಅಲ್ಲಿ ಬೇಕ್ರಿಲಲ್ಲಿ ಇಲ್ಲಿ ಸ್ಟಾಪ್ ಮಾಡಿ ಏನು ಬೇಕೋ ತಿನ್ಕೊಂಡು ವಾಟರ್ಮೆಲನ್ ಎಲ್ಲ ತೊಗೊಂಡು ಹೋದ್ವಿ ಮನೆಗೆ. 2-3 ಅವರ್ಸಲ್ಲೇ ರೀಚ್ ಆಗಿದ್ವಿ. ಏನು ಗೊತ್ತಾ, ಹೋಗಬೇಕಾದ್ರೆ ದಾರಿಲಿ ಮಾಲೂರು ರೋಡ್ ಹತ್ರ 2 ಜಿಂಕೆ ಡೀರು ಸಡನ್ನಾಗಿ ನಮ್ಮದು ಗಾಡಿ ಮುಂದೆ ಬಂದ್ಬಿಡ್ತು. ಗಾಡಿನ ತಪ್ಪಿಸ್ಕೊಂಡು ಬಂದಿರೋದು ಅನಿಸುತ್ತೆ. ಅದು ನಾನು ಎಕ್ಸೈಟ್ಮೆಂಟಲ್ಲಿ ಅದು ನೋಡ್ತಾ ಇದ್ದಿದ್ದರಿಂದ ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಒಂಥರ ಸರ್ರಿಯಲ್ ಎಕ್ಸ್ಪೀರಿಯೆನ್ಸ್. ಅದು ಎಷ್ಟು ಸ್ಪೀಡಾಗಿ ಬಂತು ಗೊತ್ತಾ, ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನಮ್ಮ ಬುಜ್ಜಿಗೆ ತೋರಿಸಿದ್ವಿ ಮತ್ತು ಅದು ತಕ್ಷಣ ಓಡೋಗ್ಬಿಡ್ತು ಅದು. ಸೊ ಅದು ಕ್ಲಿಪ್ ಇಲ್ಲ. ಆಮೇಲೆ ಮತ್ತು ಮನೆಗೆ ಬಂದು ಸೇರೋಷ್ಟೊತ್ತಿಗೆ ನಮ್ಮ ಅಜ್ಜಿ ನೋಡಿದ್ರೆ ನೀಟಾಗಿ ಎಲ್ಲ ಮನೆಯೆಲ್ಲ ಅರೇಂಜ್ ಮಾಡಿಟ್ಟಿದ್ರು, ನಾವು ಬರ್ತಿದ್ದೀವಿ ಅಂತ ಮಾಡಿ ಅಡುಗೆ ಎಲ್ಲ ಕೂಡ ಮಾಡಿಟ್ಟಿದ್ರು. ಅನ್ನ, ಇದಕ್ಕಿನ ಬೇಳೆ ಸಾರು, ವಡೆ, ಪಾಯಸ ಎಲ್ಲ ಕೂಡ ಮಾಡಿದರು. ಮತ್ತು ಇನ್ನೊಂದೇನು ಗೊತ್ತಾ, ನಮ್ಮ ಅಜ್ಜಿ ಒಂದು ನಾಯಿಗೆ ಊಟ ಹಾಕ್ತಾಯಿದ್ರು. ಆ ನಾಯಿ ಮರಿಗಳು ಮಾಡಿಕೊಂಡು 6 ಮರಿಗೂ ಕೂಡ ಊಟ ಹಾಕಿ ಅಭ್ಯಾಸ ಮಾಡಿಬಿಟ್ಟು ಅದು 6 ಕೂಡ ನಮ್ಮ ಕಾಂಪೌಂಡ್ ಸುತ್ತಾನೆ ಬಿದ್ದಿರ್ತಾಯಿತ್ತು. ನಮ್ಮ ಬುಜ್ಜಿಗಂತೂ ಒಂದೇ ರಗಳೆ. ಬುಜ್ಜಿ ಫುಲ್ ಖುಷಿ. ಮನೆಯೇ ಸೇರಿಲ್ಲ. ಈ ಥರ ಓಪನಾಗಿ ಕಾಂಪೌಂಡ್ ಇರೋದ್ರಿಂದ ಭಯನೂ ಇಲ್ಲ. ಈಚೆ ಆಟ ಆಡ್ಕೊಂಡಿದ್ಲು ಅಂತ ಸರಿ ನೋಡ್ಕೊಂಡು ಹಂಗೆ ಬಿಟ್ಟಿದ್ವಿ. ಇಲ್ಲಿ ಬೆಂಗಳೂರಲ್ಲಿದ್ದರೆ ಮನೆ ಒಳಗಡೆನೇ 4 ಗೋಡೆಯಲ್ಲಿ ಇರೋದ್ರಿಂದ ಅವ್ಳಿಗೆ ಅಲ್ಲಿ ಹೋಗಿದ ತಕ್ಷಣ ಏನೋ ಫ್ರೀ ಆಗಿದ್ದ ಥರ ಫೀಲ್ ಆಗೋಯ್ತು ಅನಿಸುತ್ತೆ. ಮನೆ ಒಳಗಡೆನೇ ಇರಲಿಲ್ಲ. ಆ ನಾಯಿ ಮರಿಗಳ ಜೊತೆ ಆಟ ಆಡ್ಕೊಂಡು ಬಿಸಿಲಲ್ಲಿ ಆಚೆನೇ ಬಿದ್ದಿದ್ಲು ಅಂತ ಹೇಳ್ಬೋದು 2 ಡೇಸ್ ಕೂಡ. ಬಟ್ ನಾವು ಒಂದು ಕಣ್ಣು ಇಟ್ಕೊಂಡು ನೋಡ್ಕೊತಾ ಇದ್ವಿ ಏನು ಮಾಡ್ತಿದ್ದಾಳೆ ಅಂತ, ಆಟ ಆಡಲಿ ಅಂತ ಹೇಳಿ. ಕೆನ್ನೆ ಎಲ್ಲ ಕೆಂಪಗೆ ಮಾಡ್ಕೊಂಡು ಬಂದಿರೋಳು ಒಳಗಡೆ. ಅವಳು ಯಾವಾಗ ಬಂದ್ರೂ ಒಂಥರ ಶಿ ಹ್ಯಾಡ್ ಫನ್ ಅಂತ ಹೇಳ್ಬೋದು. ಈವನ್ ವಿ ಹ್ಯಾಡ್ ಫನ್. ಬಟ್ ಎಲ್ಲರೂ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಕಿಶೋರ್ ಆಗಲಿ, ನನ್ನ ತಮ್ಮ ಆಗಲಿ, ಇನ್ನೊಂದು ತಮ್ಮ ರೋಹಿತ್, ಅವನಿಗೆ ಆ್ಯಕ್ಚುಲಿ ಇವಾಗ ಇಂಟರ್ನ್ಶಿಪ್ ಅಲ್ವಾ, MBBS ಫೈನಲ್ ಇಯರಲ್ಲಿದ್ದಾನೆ. ಸೊ ಅವ್ನಿಗೆ ಲೀವ್ಸ್ ಅಷ್ಟು ಈಸಿಯಾಗಿ ಸಿಗೋಲ್ಲ. ಅವನು ಇವಾಗ ಇಂಟರ್ನ್ಶಿಪ್ ಮಾಡ್ತಿರೋದ್ರಿಂದ ಹಿ ಕೆನಾಟ್ ಕಮ್ ಈಸಿಲಿ, ಅಷ್ಟೊಂದು ಈಸಿಯಾಗಿ ಲೀವ್ಸ್ ಕೊಡೋಲ್ಲ. ಸೊ ಅವನು ಕೂಡ ಬಂದಿಲ್ಲ. ತುಂಬ ಜನ ಮಿಸ್ಸಿಂಗ್. ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಿರಂತು, ಡ್ಯಾಡಿ ಯಾರೂ ಬಂದಿರಲಿಲ್ಲ. ಎಲ್ಲರೂ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಸೊ ನಮ್ಮ ಅಜ್ಜಿ ಮನೆ ಆ ರೋಡೆಲ್ಲ ನಾನು ಆಲ್ರೆಡಿ ಹಳೆ ವೀಡಿಯೋಲಿ ಹೇಳಿರ್ತಾರೆ, ತುಂಬ ಎಲ್ಲ ರಿಲೇಟಿವ್ಸು ಅಲ್ಲೇ ಇರೋದು. ಸೊ ಈ ಥರ ಮಾಡ್ತಿದ್ದೀವಿ ಅಂತ ಹೇಳಿ ಅವರೆಲ್ಲ ಕೂಡ ಬಂದು ಆ ದೇವ್ರದ್ದು ದೀಪಗಳೆಲ್ಲ ಮಾಡಿಕೊಟ್ಟಿದ್ರು. ನಾವೆಲ್ಲ ಹಾಗೆ ಫ್ರೆಶ್ ಅಪ್ ಆಗಿ ಸಂಜೆ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಬುಜ್ಜಿನೂ ಸ್ನಾನ ಮಾಡ್ಕೊಂಡು ನಾವೆಲ್ಲರೂ ಕೂಡ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿದ್ವಿ. ಅಷ್ಟರಲ್ಲಿ ಅಜ್ಜಿ ಪೂಜೆ ಎಲ್ಲ ಮುಗಿಸಿತ್ತು. ಸೊ ಕುರಿ ಕೂಡ ತೊಗೊಂಡು ಬಂದು ಅದನ್ನ ತಂಗಿ ಮನೆ ಹತ್ರ ಎಲ್ಲ ಕಟ್ಟಾಕಿದ್ರಂತೆ ಜೋಡಿ. ಅಲ್ಲೊಂದು ಕುರಿ ಇತ್ತು, ಅವರು ಕೂಡ ಕುರಿ ಕಟ್ ಮಾಡ್ತಾಯಿದ್ರು. ಕುರಿ ಎಲ್ಲ ಮೇಕೆ ಕಟ್ ಮಾಡ್ತಾಯಿದ್ರು. ಸೊ ಅವರು ಮೇಕೆ ಜೊತೆ ಇದನ್ನು ಜೋಡಿಯಾಗಿರಲಿ ಅಂತ ಹೇಳಿಬಿಟ್ಟು ಅಲ್ಲೇ ಕಟ್ಟಾಕಿದ್ರು. ಸೊ ಪೂಜೆಗೆ ಸ್ವಲ್ಪ ಹೊತ್ತು ಮುಂಚೆ ಹೋಗ್ಬಿಟ್ಟು ಅದನ್ನ ಹೇಳ್ಕೊಂಡು ಬಂದಿದ್ದ ನಮ್ಮ ಸಂತು. ನೋಡೋಕೆ ತುಂಬ ಕ್ಯೂಟಾಗಿತ್ತು ಅದು.
ನಮ್ಮ ಬುಜ್ಜಿ ಕೂಡ ಅದನ್ನು ನೋಡ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಆಟ ಆಡ್ಕೊಂಡಿದ್ಲು. ಈ ಥರ ಲೈಕ್ ಮಟನ್ ಅಂದರೆ ನನಗಿಷ್ಟ, ಎಲ್ಲರಿಗೂ ಇಷ್ಟನೇ ಪ್ರಾಬಬ್ಲಿ. ಬಟ್ ಈ ಥರ ಕಣ್ಣು ಮುಂದೆ ತೊಗೊಂಡು ಬಂದು ಅದನ್ನ ಈ ಥರ ಕಡ್ದೆಲ್ಲ ಮಾಡೋದ್ರಿಂದ ಅದು ಒಂಥರ ಹಿಂಸೆ ಫೀಲ್ ಆಗುತ್ತೆ, ತಿನ್ನೋದಕ್ಕೆ ಅನ್ಸಲ್ಲ ಅಂತ ಹೇಳ್ಬೋದು. ಸುಮ್ಮನೆ ಗುದ್ದುತ್ತೆ, ಪಡ್ಕೋಬೋ ಗುದ್ದುದ್ ಬೇಡ ಬುಜ್ಜಿ, ಕುಡ್ದು ಮುಡ್ತಾವಾ? రా ఏం చేసలేదురా. చూస్తేమో దాన్ని నక్కలు కుత్తి పాప వచ్చిండే బుజ్జు. ನಮ್ಮ ಬುಜ್ಜಿಗಂತೂ ನಾಯಿ ಮರಿಗಳನ್ನ ನೋಡಿ ರೆಕ್ಕೆನೇ ಬಂದ್ಬಿಟ್ಟಿತ್ತು. ಫುಲ್ಲು ಖುಷಿ, ಒಂದೊಂದು ನಾಯಿ ಮರಿನೇ ಎತ್ಕೊಂಡು ಓಡಾಡ್ತಾ ಇದ್ಲು ಅವಳು. ಸೊ ಎಲ್ಲರೂ ಕೂಡ ಅವ್ರವ್ರ ಮನೇಲಿ ಪೂಜೆ ಅಂತ ಎಲ್ಲ ರೆಡಿ ಆಗಿದ್ರು. ಅರಿ ಕುಡ್ದು ಏನು ಮಾಡ್ತಿದ್ಯಾ? ಸಂತು ಇದ್ದಿದ್ದಕ್ಕೆ ತುಂಬಾ ಹೆಲ್ಪ್ ಆಯಿತು. ಬಿಕಾಸ್ ಅವರು ಈ ಮೇಕೆ ಕಟ್ ಮಾಡೋ ಜಾಗದಲ್ಲೆಲ್ಲ ನಿಂತು ನೋಡಿಕೊಂಡ್ರು. ನಮಗೆ ಬರೀ ಹುಡುಗಿರು ಅಂದಿದ್ರೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಕ್ಲೀನ್ ಮಾಡೋ ಜಾಗದಲ್ಲೆಲ್ಲ ನಿಂತ್ಕೊಂಡು ಹೆಂಗೆ ಏನೇನಂತ ಅವ್ರಿಗೆ ಸ್ವಲ್ಪ ಗೊತ್ತಿರೋದ್ರಿಂದ ಅವರೇ ನಿಂತ್ಕೊಂಡು ನೋಡ್ಕೊತಿದ್ರು. ಸೊ ಅದರಿಂದ ತುಂಬಾ ನಮಗೆ ಹೆಲ್ಪ್ ಆಯಿತು. ಸೊ ನಾವೆಲ್ಲ ನೀಟಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಅಷ್ಟೊತ್ತಿಗೆ ದೀಪಗಳೆಲ್ಲ ರೆಡಿ ಮಾಡಿ ಸ್ವಲ್ಪ ಹೂವು ಎಲ್ಲ ಹಾಕಿ ಅದನ್ನ ರೆಡಿ ಮಾಡ್ತಾಯಿದ್ರು ನನ್ನ ತಂಗಿ ಮತ್ತು ಚಿಕ್ಕಮ್ಮ ಎಲ್ಲ ಸೇರಿ. ಚಿಕ್ಕಮ್ಮ ಅವ್ರು ಕೂಡ ಬಂದಿದ್ದರು. ಸೊ ಹಂಗೆ ಮಾತಾಡ್ಕೊತ ಕೂತಿದ್ರು. ನೋಡಿ ಅತ್ತೆ ಅಳಿಯ ಹೆಂಗೆ ಮಾತಾಡ್ಕೊಂಡು ಕೂತಿದ್ದಾರೆ. ಅವರಿಬ್ರಿಗೂ ಅಷ್ಟೊಂದು ಮಾತಾಡೋದಿರುತ್ತೆ. ನಮ್ಮಮ್ಮ ಅವ್ನ ಜೊತೆ ಅಷ್ಟು ಕ್ಲೋಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಯಾವ್ರು ಮಾತಾಡ್ಕೊಂಡಿದ್ರು. ಮಮ್ಮಿ ತಮ್ಮನ ಶರ್ಟ್ ಕೂಡ ಎತ್ಕೊಂಡ್ಬಂದಿದ್ರು. ಸೊ ಶರ್ಟ್ ಇಟ್ಕೊಂಡೇ ದೀಪದ ಹತ್ರ ಎಲ್ಲ ಪೂಜೆ ಮಾಡಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ರು. ಸೊ ಈ ಥರ ಹೋಯಿತು ನಮ್ಮ ದಿನ ಊರಲ್ಲಿ. ನಮ್ಮ ತಾತನ ಫೋಟೋ ಕೂಡ ನಮ್ಮಮ್ಮ ನೆನೆಸ್ಕೊಂಡು ಹೂವು ಎಲ್ಲ ತೊಗೊಂಬಂದು ಹಾಕಿದರು. ಅಪ್ಪ ನಮ್ಮ ಮಮ್ಮಿ ಜಸ್ಟ್ 18 ಇಯರ್ಸ್ ಇರಬೇಕಾದ್ರೆ ಅವ್ರ ಅಪ್ಪ ತೀರ್ಕೊಂಡಿದ್ರು. ಸೊ ಊರಿಗೆ ಬರ್ತಿದ್ದೀವಿ ಅಂತೇಳಿ ಅವರಪ್ಪ ಫೋಟೋಗೆ ನಮ್ಮ ತಾತನ ಫೋಟೋಗೆ ಫ್ಲವರ್ಸ್ ಎಲ್ಲ ಕೂಡ ತೊಗೊಂಬಂದಿದ್ರು. ನಮ್ಮ ಮಮ್ಮಿ ಥರನೇ ಅವರು ತಂಗಿ ಕೂಡ ಅಂದರೆ ನಮ್ಮ ಚಿಕ್ಕಮ್ಮ ಕೂಡ ಅವ್ರ ಡ್ಯಾಡಿಗೆ ಹೂವು ತಂದಿದ್ರು. ಸೊ ಇರುತ್ತಲ್ವ. ನನಗಂತೂ ನಮ್ಮ ತಾತನ ನೋಡಿದ ನೆನಪೇ ಇಲ್ಲ. ನಾನು 1.5 ವರ್ಷ ಮಗು ಅನಿಸುತ್ತೆ ಆವಾಗ ನಮ್ಮ ತಾತ ತೀರ್ಕೊಂಡಿದ್ದು. ನಮ್ಮ ತಾತನ ನೋಡಿದ ನೆನಪೇ ಇಲ್ಲ ನನಗೆ. ಬಟ್ ಅಮ್ಮಮ್ಮ ಅಂದರೆ ತುಂಬ ಕ್ಲೋಸ್, ಅಮ್ಮಮ್ಮ ಅಂದರೆ ತುಂಬ ಇಷ್ಟ. ನಾನು ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ್ರೂ ಕೂಡ ಕೋವಿಡ್ ಟೈಮಲ್ಲಿ ಅಜ್ಜಿ ಜೊತೆ ಬಂದು KGF ಅಲ್ಲೇ ನಾನು ವರ್ಕ್ ಮಾಡ್ಕೊತಾ ಇದ್ದೆ. ಸೊ ನಾನು ತುಂಬ ನಮ್ಮನೆ ಬಿಟ್ಟು ಹೋಗೋದು ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಮನೆಗೆ ಮಾತ್ರ ಜಾಸ್ತಿ ಹೋಗ್ತಾ ಇದ್ದಿದ್ದು. ಬಿಕಾಸ್ ಐ ಫೀಲ್ ವೆರಿ ಕಂಫರ್ಟಬಲ್. ನಮ್ಮ ಮನೆ ಥರನೇ ಫೀಲ್ ಆಗುತ್ತೆ ಅಜ್ಜಿ ಮನೆ ಅಂತಂದರೆ. ನನಗೇನು ಬೇಕೋ ಅದು ಮಾಡ್ಕೊಬೋದು, ಹೆಂಗೆ ಬೇಕೋ ಹಂಗಿರ್ಬೋದು. ಎಲ್ಲರೂ ಸೇರಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ನಮ್ಮ ಚಿಕ್ಕಮ್ಮ ಕೂಡ ಹೂವು ತೊಗೊಂಬಂದಿದ್ರು. ಎಲ್ಲ ತಾತನ ಫೋಟೋಗೆ ಪೂಜೆ ಎಲ್ಲ ಮಾಡಿ ಹೂವೆಲ್ಲ ಹಾಕಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಸೊ ಕುರಿ ಅದು ಮೇಕೆ ಕಟ್ ಮಾಡೋರು ಕೂಡ ಬಂದಿದ್ದರು. ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಆ ದೀಪಗಳೆಲ್ಲ ರೆಡಿ ಮಾಡಿಕೊಂಡು ಹೋದ್ವಿ. ಸೊ ಈ ಥರ ಹೋಯಿತು ನಮ್ಮ ಡೇ ಇನ್ KGF. ಇದು ಡೇ 1 ಅಂದರೆ ನಮ್ಮದು ಫಸ್ಟ್ ಡೇ ಈ ಥರ ಇತ್ತು. ಎಲ್ಲ ಕಟ್ ಮಾಡಿ ಅದೇನೇ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಿ. ನಮ್ಮ ಮಮ್ಮಿ ಚಿಕ್ಕಮ್ಮ ಎಲ್ಲ ಸೇರಿಬಿಟ್ರೆ ಆ್ಯಕ್ಚುಲಿ ತುಂಬ ಮಾತು ನಗು ಎಲ್ಲ ಇರುತ್ತೆ. ಈ ಥರ ಟೈಮ್ ಹೋಗೋದೇ ಗೊತ್ತಾಗಲ್ಲ. ವಿ ವಿಲ್ ಹ್ಯಾವ್ ಅ ಲಾಟ್ ಆಫ್ ಫನ್ ಅಂತ ಹೇಳ್ಬೋದು. ನಮ್ಮ ಚಿಕ್ಕಮ್ಮ ಕೂಡ ತುಂಬಾ ಫ್ರೆಂಡ್ಲಿ. ಬಟ್ ಈ ಥರ ಊರ ಹಬ್ಬ ಅಂತೆಲ್ಲ ಹೋದರೆ ನನಗೆ ಗೊತ್ತಿರೋಂಗೆ ಅಟ್ಲೀಸ್ಟ್ 3 to 4 ಡೇಸ್, 1 ವಾರ ಇಲ್ಲ ಅಟ್ಲೀಸ್ಟ್ 3 to 4 ಡೇಸ್ ಅಂತೂ ಇದ್ರೇ ನಮ್ಗೆ ಇದ್ದಂಗೆ ಅನ್ಸೋದು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ಇವತ್ತು ಹೋಗಿ ನಾಳೆ ಬರೋದು ಅಂತಂದರೆ ಒಂಥರ ಗಡಿ ಬಿಡಿಲೇ ಎಲ್ಲ ಆದಂಗೆ ಇರುತ್ತೆ. ಆ್ಯಕ್ಚುಲಿ ಮಂಡೇನೇ ಸ್ಟಾರ್ಟ್ ಆಗಿ ಸಂಡೇವರೆಗೂ ಇರುತ್ತಂತೆ ಊರಹಬ್ಬ. ಬಟ್ ನಾವು ಹೋಗಿದ್ದು ಮಂಡೇ, ಟ್ಯೂಸ್ಡೇನೇ ರಿಟರ್ನ್ ಆಗಿಬಿಟ್ವಿ. ಮಂಡೇ ಮಾರ್ನಿಂಗ್ ಹೋದ್ವಿ, ಟ್ಯೂಸ್ಡೇ ಈವ್ನಿಂಗ್ ಎಲ್ಲ ರಿಟರ್ನ್ ಆಗಿಬಿಟ್ವಿ. ಸೊ ಆ ಥರ ಹೋಗೋದ್ರಿಂದ
ತುಂಬ ಟೈಮ್ ಸ್ಪೆಂಡ್ ಮಾಡಿದಾಗ ಒಂದ್ಸಲ ಮತ್ತು ನಮ್ಮ ಅಜ್ಜಿ ಕೂಡ ತುಂಬಾ ಬೇಜಾರು ಮಾಡ್ಕೊತಾರೆ ಬಂದಿದ್ದ ತಕ್ಷಣ ಹಿಂಗೆ ಹೋಗ್ತಿದ್ದೀರಲ್ಲ ಅಂತೇಳಿ. ಬಟ್ ಅವ್ರವ್ರದ್ದು ಕೆಲಸಗಳು ಬ್ಯುಸಿ ಇರ್ತಾರಲ್ವ, ಸೊ ಊರಿಗೆಲ್ಲ ಹೋಗಿ ತುಂಬ ದಿನ ಇರೋಕ್ಕೆ ಆಗಲ್ಲ. ಬಟ್ ನೆಕ್ಸ್ಟ್ ಇಯರಿಂದ ಪ್ಲ್ಯಾನ್ ಮಾಡಿಕೊಂಡು ಅಟ್ಲೀಸ್ಟ್ 1 ವೀಕ್ ಅಲ್ಲಿ ಸ್ಪೆಂಡ್ ಮಾಡೋ ಥರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಥರ ಒಂದು ಫುಲ್ ಮೇಕೆ ಎಲ್ಲ ಕಟ್ ಮಾಡಿದರೆ ಎಲ್ಲರೂ ಇದ್ದರೆ ಅಡುಗೆ ಮಾಡೋಕ್ಕೂ ಈಸಿ ಆಗುತ್ತೆ ಮತ್ತು ಎಲ್ಲರೂ ತಿಂದು ಒಂಥರ ಇಟ್ ವಿಲ್ ಬಿ ರಿಯಲಿ ಗುಡ್. ಬಟ್ ಈ ಥರ ಕಮ್ಮಿ ಜನ ಇದ್ದರೆ ತಿನ್ನೋಕ್ಕೂ ಕೂಡ ಆಗಲ್ಲ, ಅಡುಗೆ ಮಾಡೋದು ಕೂಡ ಕಷ್ಟ ಆಗುತ್ತೆ ಮತ್ತು ಎಲ್ಲ ಎತ್ಕೊಂಡು ಬರಬೇಕಾಗತ್ತೆ ಅಲ್ಲಿಂದ. ಸೊ ಅಲ್ಲೇ ತಿಂದು ಅಲ್ಲೇ ಇದು ಮಾಡ್ಕೊಂಡು ಬಂದ್ರೇ ಇಟ್ ವಿಲ್ ಬಿ ಬೆಟರ್. ಸೊ ಕಟ್ ಮಾಡೋದಕ್ಕೆ ಕುರಿನೆಲ್ಲ ರೆಡಿ ಮಾಡಿ ಅದು ಈ ಥರ ಹೂವು ಹಾಕಿ ನಿಲ್ಲಿಸಿದ ತಕ್ಷಣ ನಾವೇನು ಅದಕ್ಕೆ ನೀರು ಕೂಡ ಹಾಕಿರಲಿಲ್ಲ, ಅದಕ್ಕೆ ಆರತಿ ಮಾಡಿ ಈ ಥರ ಹೂವು ತಲೆಗೆ ಹಾಕಿದ ತಕ್ಷಣವೇ ತಲೆನ ಉದುರ್ಬಿಡ್ತು. ಸೊ ಇಟ್ ಈಸ್ ರೆಡಿ ಟು ಗೋ ಅಂತ ಅರ್ಥ ಅಂತೆ. ದೇವರು ಓಕೆ ಹೇಳಿದ್ರು ಅಂತ ಅರ್ಥ. ಸೊ ನನ್ನ ತಮ್ಮ ಇಲ್ವಲ್ಲ, ಸೊ ನಮ್ಮ ತಮ್ಮನ ಟೀ ಶರ್ಟ್ ನಮ್ಮ ಮೇಲ್ಗಡೆ ಹಾಕ್ಕೊಂಡಿದ್ದಾರೆ ನೋಡಿ, ಯೂಸ್ ಟೀ ಶರ್ಟ್ನ ನಮ್ಮ ಮಮ್ಮಿ. ಸೊ ಪೂಜೆ ಮುಗೀತು, ಅದನ್ನ ಕೂಡ ಕಟ್ ಮಾಡಿದ್ದಾಯಿತು. ಆ್ಯಂಡ್ ನಮ್ಮ ಮಮ್ಮಿ ದೀಪಗಳು ತೊಗೊಂಡು ಗಂಗಮ್ಮ ದೇವಿ ಟೆಂಪಲ್ಗೆ ಹೋಗ್ತಿದ್ದಾರೆ. ಅಲ್ಲೇ ದೇವ್ರಿಗೆ ದೀಪ ಮಾಡ್ಕೊಂಡು ಬರಬೇಕು. ಸೊ ನಾನು ಮಮ್ಮಿ ಜೊತೆ ಹೋದೆ, ಚಿಕ್ಕಮ್ಮ ತಮ್ಮ ಕೂಡ ಬಂದರು. ತಂಗಿ ಮತ್ತು ನಮ್ಮ ಸಂತು ಪಾಪನ ಇಟ್ಕೊಂಡು ಅಲ್ಲೇ ಉಳ್ಕೊಂಡ್ರು ಮನೇಲಿ. ಬಿಕಾಸ್ ಅಲ್ಲಿ ಕ್ಲೀನ್ ಮಾಡಬೇಕಿತ್ತಲ್ಲ ಮೇಕೆನೆಲ್ಲ, ಸೊ ಅದನ್ನು ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ಉಳ್ಕೊಂಡ್ರು. ಮತ್ತು ಸ್ವಲ್ಪ ಈ ಬ್ಲಡ್ಡೆಲ್ಲ ಆಗಿತ್ತಲ್ಲ ಅದೆಲ್ಲ ಸ್ವಲ್ಪ ವಾಶ್ ಮಾಡಬೇಕು ಅಂತ ನನ್ನ ತಂಗಿ ಅಲ್ಲೇ ಇದ್ಲು. ಸಂತು ಕಟ್ ಮಾಡೋ ಜಾಗದಲ್ಲಿ ಕ್ಲೀನ್ ಮಾಡೋ ಜಾಗದಲ್ಲಿ ನೋಡ್ಕೊಬೇಕು ಅಂತ ಹೇಳಿ ಅವರು ಕೂಡ ಅಲ್ಲೇ ಉಳ್ಕೊಂಡಿದ್ರು. ಸೊ ನಾನು ಮಮ್ಮಿ ಚಿಕ್ಕಮ್ಮ ತಮ್ಮ ಮಾತ್ರ ಹೋಗಿದ್ವಿ. ಅಜ್ಜಿ ಕೂಡ ಬಂದಿದ್ದರು, ಬಟ್ ನಮ್ಮ ಅಜ್ಜಿ ಅಲ್ಲಿ ಸ್ವಲ್ಪ ಎಲ್ಲ ನೋಡ್ಕೊಬೇಕು ಅಂತ ಹೇಳಿ ಅವರು ಕೂಡ ದರ್ಶನಕ್ಕೆ ಬಂದಿಲ್ಲ. ಬಿಕಾಸ್ ತುಂಬಾ ರಶ್ ಇತ್ತು. ಯೂಶ್ವಲಿ ನಾವು ಬಂದಿದ್ದ ತಕ್ಷಣ ದರ್ಶನ ಮುಗಿಸ್ಕೊಂಡು ಹೋಗ್ತಿದ್ವಿ. ಬಟ್ ಅವತ್ತಿನ ದಿನ ಅಂತೂ ತುಂಬಾ ಜನ ಇದ್ದರು. ಎಲ್ಲರ ಮನೇಲೂ ಕೂಡ ದೀಪಗಳಿತ್ತಲ್ವ, ಸೊ ಅವರೆಲ್ಲ ಕೂಡ ದೀಪ ತೊಗೊಂಬಂದಿದ್ರಿಂದ ತುಂಬಾ ರಶ್ ಇತ್ತು ಅಂತ ಹೇಳಿ ನಮ್ಮ ಅಜ್ಜಿ ವಾಪಸ್ ಹೊರಟರು. ಅಲ್ಲಿ ನಾವು ಮಾತ್ರ ಈ ಥರ ದೀಪ ತೋರಿಸ್ಕೊಂಡು ದೇವ್ರದ್ದು ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗಿದ್ವಿ. ಅಷ್ಟೊತ್ತಿಗೆ ಅವರೆಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ರು ಅಲ್ಲಿ ಮನೇಲಿ. ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಒಂದು 1/2 an hour ಆಗಿತ್ತು ಅಂತ ಹೇಳ್ಬೋದು. ಮತ್ತು ತುಂಬ ಜನ ಇವಾಗ ಬೆಂಗಳೂರಲ್ಲಿ ಹೋಗಿ ವರ್ಕ್ ಮಾಡ್ತಿದ್ರು ಕೂಡ ಅವ್ರವ್ರ ಊರಲ್ಲಿ ಹಬ್ಬ ಅಂತ ಹೇಳಿದ್ರೆ ಈ ಥರ ಬೆಂಗಳೂರಿಂದ ರಜಾ ಹಾಕ್ಕೊಂಡು ಇಲ್ಲಿ ಬಂದು ನಾನು ತುಂಬ ಜನ ಮೀಟ್ ಮಾಡಿದ್ದೆ ಇಲ್ಲಿ. ಎಲ್ಲರೂ ಕೂಡ ವರ್ಕಿಂಗು, ಬಟ್ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ. ಬಟ್ ಹಬ್ಬ ಅಂತ ಹೇಳಿದ್ರೆ ಎಲ್ಲರೂ ಕೂಡ ರಜಾ ಹಾಕ್ಬಿಟ್ಟು ಊರ ಹಬ್ಬಕ್ಕೆ ಬಂದುಬಿಡ್ತಾರೆ. ಬಿಕಾಸ್ ವರ್ಷದಲ್ಲಿ ಒಂದಿನ ಈ ಥರ ಫ್ಯಾಮಿಲಿ ಜೊತೆ ಸ್ಪೆಂಡ್ ಬುದ್ಧಂಟ. ಸೊ ದರ್ಶನ ಈ ಥರ ಆಗಿತ್ತು. ಗಂಗಮ್ಮ ದೇವಿ ತುಂಬ ಪವರ್ಫುಲ್ ಅಂತ ನಮ್ಮ ಅಜ್ಜಿ ಯೂಶ್ವಲಿ ಹೇಳ್ತಿರ್ತಾರೆ. ನಮ್ಮ ಅಜ್ಜಿ ಹುಟ್ಟಿ ಬೆಳೆದಿರೋ ಊರಲ್ವ, ಸೊ ಅವಾಗಿಂದ ಅವರು ನಂಬ್ಕೊಂಡು ಬಂದಿರತಕ್ಕಂಥ ದೇವತೆ ಅದು. ಅದರಿಂದ ನಮ್ಮ ಅಜ್ಜಿಗೆ ತುಂಬಾ ಇಷ್ಟ ಗಂಗಮ್ಮ ದೇವಿ ಅಂತಂದರೆ. ನನಗೂ ಕೂಡ ಏನಾದರೂ ಒಂದು ಅಂತಂದರೆ ಇಲ್ಲಿರ್ಬೇಕಾದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಅದು ಇದು ಅಂತ ಹೇಳ್ತಿದ್ರೆ ಗಂಗಮ್ಮನ ಬೇಡ್ಕೊತೀನಿ ಅಂತ ಹೇಳೋರು. ಸೊ ನಂಗೆ ಅದು ನೆನಪಾಯಿತು. ಸೊ ನಾನು ಕೂಡ ನಮ್ಮ ಅಜ್ಜಿ ಥರನೇ ಆಬ್ವಿಯಸ್ಲಿ ಅಲ್ವಾ, ನನಗೆ ಸಾಯಿಬಾಬಾ ಕೂಡ ಅಷ್ಟೇ, ನಮ್ಮ ಅಜ್ಜಿ ಮೂಲಕನೇ ನನಗೆ ಸಾಯಿಬಾಬಾನ ಬೇಡ್ಕೊಳ್ಳೋದಾಗುತ್ತೆ ಅಂತ ಹೇಳಿ ನಂಗೆ ಸಾಯಿಬಾಬಾ ಅಂದರೆ ತುಂಬಾ ಇಷ್ಟ. ನಂದು ಇಷ್ಟ ದೇವರಲ್ಲಿ ಸಾಯಿಬಾಬಾ ಮೇಯ್ನ್ ಅಂತ ಹೇಳ್ಬೋದು. ಆ ಥರ ಗಂಗಮ್ಮನ ಕೂಡ ಬೇಡ್ಕೊ ಅಂತ ಹೇಳೋರು. ಸೊ ಅದರಿಂದ ಅಲ್ಲಿಗೆ ಹೋಗಿದ್ದು ನಮ್ಮ ಅಜ್ಜಿ ಹೇಳಿದ್ದು ನೆನಪಾಗ್ತಾಯಿತ್ತು ನನಗೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಮಮ್ಮ್ಯಾ ಬೆಡ್ಶೀಟ್ ಅದ ನಮ್ಮ ಟೈಮ್ ಅದು ಫುಲ್ಲು ಕುರಿ ಎಲ್ಲ ಮೇಕೆ ಅಗೇನ್ ಪಾರ್ಟ್ ಮಾಡಿ ಎಲ್ಲ ಕ್ಲೀನಾಗಿ ಎತ್ತಿಡೋ ಅಷ್ಟೊತ್ತಿಗೆ ತುಂಬಾ ಲೇಟಾಗಿತ್ತು. ಸಂತು ಅದನ್ನು ನೋಡ್ಕೊತಾ ಇದ್ರು. ಅಷ್ಟೊತ್ತಿಗೆ ಮಮ್ಮಿ ಕೂಡ ಅವ್ರ ತಂಗಿ ಜೊತೆ ಮಾತಾಡ್ಕೊಂಡು ಹೂವು ಎಲ್ಲ ಕಟ್ತಾಯಿದ್ರು. ಸೊ ಆಲ್ಮೋಸ್ಟ್ ನೈಟ್ ಮಲಗೋಷ್ಟೊತ್ತಿಗೆ ಆಗಿತ್ತು. ಮತ್ತು ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು ಅಂತ ಮಾತಾಡ್ಕೊಂಡು ಹೋಗ್ತೀವಿ. ಸೊ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಪಾರ್ಟ್ 2 ಅಂದರೆ ನಾವು ಇದರಲ್ಲಿ ಏನೇನೆಲ್ಲ ಕುಕ್ ಮಾಡ್ಕೊಂಡು ತಿಂದಿದ್ವಿ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಟಿಲ್ ದ್ಯಾಟ್. ಮತ್ತು ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಟೇಕ್ ಕೇರ್, ಬಾಯ್.